ಶತಮಾನಗಳ ಕಾಲ ಕೊಹಿನೂರ್ ವಜ್ರವು ಸಾಮ್ರಾಟರು, ಜಯಕರ್ತರು ಮತ್ತು ಸಾಮ್ರಾಜ್ಯಗಳ ಕೈಗಳಲ್ಲಿ ಸುತ್ತಾಡಿತು. ಭಾರತದ ಗೋಲ್ಕೊಂಡ ಪ್ರದೇಶದಲ್ಲಿ ಗಣಿಗಾರಿಕೆಯಿಂದ ದೊರಕಿದುದೆಂದು ನಂಬಲಾಗುವ ಈ ರತ್ನವು 17ನೇ ಶತಮಾನದಲ್ಲಿ ಮೊಘಲ್ ಅರಮನೆ ದಾಖಲೆಗಳಲ್ಲಿ ಮೊದಲಾಗಿ ಕಾಣಿಸಿಕೊಂಡಿತು. ಅಲ್ಲಿ ಅದು ಶಾಹಜಹಾನ್ನ ಮಯೂರ ಸಿಂಹಾಸನವನ್ನು ಅಲಂಕರಿಸಿತು. 1739ರಲ್ಲಿ ಪರ್ಷಿಯಾದ ನಾದಿರ್ ಶಾ ದೆಹಲಿಯನ್ನು ಆಕ್ರಮಿಸಿದ ನಂತರ ಈ ರತ್ನವನ್ನು ಪಶ್ಚಿಮಕ್ಕೆ ಕೊಂಡೊಯ್ಯಲಾಯಿತು. ಇದರ ಹೆಸರು ಬೆಳಕಿನ ಪರ್ವತ ಎಂಬರ್ಥ ನೀಡುತ್ತದೆ. ನಂತರ ಅದು ಅಫಘಾನ್ ಮತ್ತು ಸಿಖ್ ಆಡಳಿತಗಾರರ ಕೈಗೆ ಸೇರಿತು. ಲಾಹೋರಿನ ಮಹಾರಾಜ ರಂಜಿತ್ ಸಿಂಗ್ ಕೂಡ ಅವರಲ್ಲೊಬ್ಬರು. 1849ರಲ್ಲಿ ಪಂಜಾಬ್ನು ವಶಪಡಿಸಿಕೊಂಡ ನಂತರ ಈ ವಜ್ರವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸಲಾಯಿತು ಮತ್ತು ರಾಣಿ ವಿಕ್ಟೋರಿಯಾಗೆ ಸಮರ್ಪಿಸಲಾಯಿತು. ಲಂಡನ್ನಲ್ಲಿ ಅದರ ಹೊಳಪನ್ನು ಹೆಚ್ಚಿಸಲು ಮರುಕತ್ತರಿಸಲ್ಪಟ್ಟು ಕೊಹಿನೂರ್ ಬ್ರಿಟಿಷ್ ಕೋನ್ ಜುವೆಲ್ನ ಭಾಗವಾಯಿತು. ಇಂದು ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ವಜ್ರಗಳಲ್ಲಿ ಒಂದಾಗಿ ಉಳಿದಿದ್ದು, ಸೌಂದರ್ಯ ಮತ್ತು ಶಕ್ತಿಯ ಸಂಕೇತ ಮಾತ್ರವಲ್ಲದೆ ಖಂಡಗಳನ್ನು ದಾಟಿದ ಸಂಕೀರ್ಣ ಮತ್ತು ವಿವಾದಾತ್ಮಕ ಇತಿಹಾಸದ ಸಂಕೇತವಾಗಿಯೂ ಕಾಣಿಸುತ್ತದೆ.